ಥ್ಯಾಂಕ್ ಯು ಬಜರಂಗಿ. ಆಪರೇಷನ್ ಭಂಗಕ್ಕೆ ಸಖತ್ತಾಗಿರೋ ಸಕ್ಸಸ್ ಕೊಟ್ಟಿದ್ಯಾ. ನಿನ್ನ ಅಭಯ ಇರೋದಕ್ಕೆ ಅನ್ಸುತ್ತೆ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಿದೆ. ಏನ್ ಹೇಳ್ತಿದೆ ಮಿಸ್ಟರ್ ವೇದಾಂತ್ ವಸಿಷ್ಠ? ನಿನ್ನ ಹತ್ರ ಯಾವ ಹುಡುಗಿನೂ ಸುಳಿಯಕ್ಕಾಗಲ್ವಾ? ನಿನ್ ತಲೆಯಲ್ಲಿ ಲೈಫಲ್ಲಿ ಯಾವ ಹುಡುಗಿಗೂ ಅವಕಾಶ ಇಲ್ಲ ಅಂತ ತಾನೆ? ಆದ್ರೆ ಈಗ ಟೆಲಿಫೋನ್ ಗೆಳತಿ ಅಲಿಯಾಸ್ ಈ ಅಮೂಲ್ಯ ಜಾಗ ಮಾಡಿದಾಳಲ್ಲ, ಇದಕ್ಕೇನ್ ಹೇಳ್ತ್ಯಾ? ಹುಡುಗಿರಂದ್ರೆ ಮೂಗ್ ಮುರಿತ್ಯಲ್ಲ. ನಿನಗೆ ಒಳ್ಳೆ ಪಾಠನೇ ಕಲಿಸ್ತೀನಿ. ಆಪರೇಷನ್ ಭಂಗ ಮುಗಿಯೋದ್ರೊಳಗಾಗಿ ಟೆಲಿಫೋನ್ ಗೆಳತಿ ಮೆಸೇಜ್ ಬರ್ಲಿಲ್ಲ ಅಂದ್ರೆ ಚಡಪಡಿಸೋ ಲೆವೆಲ್ಗೆ ಕರ್ಕೊಂಡು ಹೋಗ್ತೀನಿ. ನೋಡ್ತಾ ಇರೋ. ಮದ್ವೆ ಆಗೋದು ಬಿಟ್ಟು ಬೇರೆ ಆಪ್ಷನ್ ಇರಲ್ಲ. ಬಾಸ್ ಏನಾಯ್ತು? ಐಡಿಯಾ ಒಳ್ಳಿತಾ? ಅಮೂಲ್ಯ ಮೇಡಮ್ ಏನಂದ್ರು? ಕರ್ಮ, ಅರ್ಧ ದಿನ ಟೈಮ್ ಬೇಕು ಅಂತ ಕೇಳಿದ್ಲು. ಹಾಗಿದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ ಬಾಸ್. ಸದ್ಯ ವಿಕ್ಕಿ ಬಾವ ಇಲ್ಲಿ ಇಲ್ದಿರೋದ್ರಿಂದ 4 ಸ್ಟೆಪ್ ಭರ್ಜರಿಯಾಗೆ ಬಿತ್ತು. ಈ ನಂಬರಿಗೆ ಮೆಸೇಜ್ ಮಾಡೋದು ಶುಂಠಿನೇ ಅಲ್ವಾ? ಮೀಟ್ ಮೀ ನಿಯರ್ ವಿಹಾರಿಣಿ ಪಾರ್ಕ್ ಇನ್ 1 hour. ನೀನು ರೆಡ್ ಕಲರ್ ದುಪ್ಪಟ್ಟ ಹಾಕೊಂಡ್ ಬಾ, ನಾನು ರೆಕಗ್ನೈಸ್ ಮಾಡ್ತೀನಿ. ಇದೇನು ವಿಕ್ಕಿ, ಇಷ್ಟೊಂದು ಹೂ ತಗೊಂಡು ಬಂದಿದ್ಯಾ? ಯಾರಿಗೋಸ್ಕರ? ಅದು ಅತ್ತೆ, ಅದ್ಯಾಕಪ್ಪ ಸಂಕೋಚ ಪಡ್ತೀಯಾ? ಇರ್ಲಿ ಹೇಳು. ಆ್ಯಕ್ಚುಲಿ ಇದು ನಿಮಗೆ ತಂದಿದ್ದು ಅತ್ತೆ. ತಗೊಳ್ಳಿ. ಒಳ್ಳೆ ಕಥೆನಪ್ಪ ನಿಂದು. ನಿನಗೆ ಪ್ರೀತಿ ಮಾಡೋಕ್ಕೆ ಮಾತ್ರ ಧೈರ್ಯ ಇದೆ, ನನ್ನ ಮುಂದೆ ನನ್ನ ಮಗಳಿಗೆ ಬೊಕ್ಕೆ ಕೊಡೋಕ್ಕೆ ಮಾತ್ರ ಭಯ ಅಲ್ವಾ? ನನಗೆ ಅಡುಗೆ ಮನೇಲಿ ಕೆಲಸ ಇದೆ, ನೀವಿಬ್ಬರು ಮಾತಾಡ್ಕೊಳ್ಳಿ. ಎಲ್ಲ ಅತ್ತೆ ಅಂದ್ರು ಇಷ್ಟು ಒಳ್ಳೆಯವರಾಗಿದ್ರೆ ನಮ್ಮಂತ ಅಳಿಯಂದು ಲೈಫು ಜಿಂಗಲಲ್ಲ. ಗಂಡ ಆಗೋರು ಇಷ್ಟೊಂದು ಎದುರು ಪುಕ್ಲ ಆದ್ರೆ ಹೆಂಡತಿ ಆಗೋರು ಕಂಗಾಲಾಗಬೇಕಾಗುತ್ತೆ. ಇದೇನ್ ಗುರು, ಮೀಟ್ ಆಗು, ನನಗೂ ನಿನ್ ಮೇಲೆ ಫೀಲಿಂಗ್ಸ್ ಇದೆ ಅಂತ ಕಳಿಸ್ತಿದ್ದಾನೆ. ಹಾಗಿದ್ರೆ ನಮ್ಮ ಶುಂಠಿ ಇಷ್ಟು ಬೇಗ ಮನ್ಸು ಬದಲಾಯಿಸ್ಬಿಟ್ನಾ? ಹೋಗಿ ಕೇಳ್ಬಿಡ್ಲಾ? ಬೇಡ ಬೇಡ, ನಾನು ಈಗ ಹೋಗಿ ಕೇಳಿದ್ರೆ ಮೆಸೇಜ್ ಕಳ್ಸಿರೋದು ನಿನಗೆ ಹೇಗೆ ಗೊತ್ತಾಯ್ತು ಅಂತ ಈಸಿಯಾಗಿ ಡೌಟ್ ಬಂದ್ಬಿಡುತ್ತೆ. ಹಾಗಿದ್ರೆ ಏನ್ ಮಾಡೋದು? ಬಾಸ್ ಈಗ ಇನ್ನೊಂದು ಡೋಸ್ ಕೊಡ್ತೀನಿ ನೋಡಿ. ನೀನು ಬಂದ ಮೇಲೆ ನಾನು ನಿಂತರ ಓಡೋಗಲ್ಲ, ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಬರ್ತೀಯ ಅಲ್ವಾ? ಓಹೋ, ಇದು ಬೇರೆ. ಫೈನಲಿ ನಾವು ಡಬಲ್ ಆಕ್ಟಿಂಗ್ ಮಾಡೋದು ಅನಿವಾರ್ಯ ಅಂತ ಆಯ್ತು. ಓಕೆ, ಬರ್ತೀನಿ. ಓಕೆ, ಬರ್ತೀನಿ. ಈಗ ಸಿಕ್ಕಾಕೊಳ್ಳೇಬೇಕು.
ಬಲೆಲಿ ಹೇಗೆ ಸಿಕ್ಕಾಕೊಂಡೆ ಶುಂಠಿ. ನೀನೊಬ್ಳು ಭಿಖಾರಿ, ನಿನ್ನಂಥವಳು ವೇದಾಂತನ ಬೆಳೆಸ್ಕೊಳ್ಳೋದ? ಥೂ, ಇಮ್ಯಾಜಿನ್ ಮಾಡ್ಕೊಳಕ್ಕೂ ಅಸಹ್ಯ ಆಗುತ್ತೆ. ಅದು ಹೇಗಾಗುತ್ತೋ ನಾನು ನೋಡ್ತೀನಿ. ಕಂಪ್ಯೂಟರ್ ಮುಂದೆ ಕೂತಿರೋ ನಿನಗೆ ಟೈಮೇ ಗೊತ್ತಾಗಲ್ಲ. ಬಾ ಊಟಕೋಣ. ಇವತ್ತು ಉಪವಾಸನೇ ಅಣ್ಣ. ನಿಮ್ಮ ಬಾಬಾ ಬೇರೆ ಕರೆದು ತಲೆ ತಿಂದಾನೆ. ಕೆಲಸನೂ ಬೇಕಾದಷ್ಟಿದೆ. ನೀನು ಹೋಗ್ಬಾ ಅಣ್ಣ. ನಿನ್ನೆ ರಾತ್ರಿ ನನ್ನ ಯಾವುದೋ ಹುಡುಗಿ ರೀತಿ ಕಳಿಸಿ ಆಟ ಆಡ್ಸೋಕೆ ಟೈಮ್ ಇರುತ್ತೆ, ಊಟಕ್ಕೆ ಟೈಮ್ ಇರೋಲ್ಲ. ತಾವು ಪಬ್ಲಿಕಲ್ಲಿ ಆ ಮ್ಯಾಟ್ರ್ ತೆಗೆದ್ರೆ ಸೀಕ್ರೆಟ್ ಓಪನ್ ಸೀಕ್ರೆಟ್ ಆಗೋಗುತ್ತೆ. ಈ ಟೈಮಲ್ಲಿ ಗಾಳಿ ಬಾಸ್ ಚೇಂಬರ್ ಕಡೆ ಬೀಸ್ತು ಅನ್ಕೋ, ಅಲ್ಲಿಗೆ ನಮ್ಮಿಬ್ರು ತಲೆ ದಂಡ ಆಗುತ್ತೆ. ನೆನಪಿರ್ಲಿ. ನಿನ್ನೆನೇ ನಾನು ಸತ್ತು ಬದುಕಿದ್ದೀನಿ. ಇಷ್ಟೆಲ್ಲ ಕಿತಾಪತಿ ಮಾಡ್ತಿದ್ಯಾ ಅಂದರೆ ನಿನ್ನ ಹತ್ರ ಏನೋ ಪ್ಲ್ಯಾನ್ ಇದೆ ಅಂತಲೇ ಅರ್ಥ. ಅದೇನು ಅಂತ ತಿಳ್ಕೊಬೇಕು. ಊಟ ಮಾಡ್ತಾ ಮಾತಾಡೋಣ ಬಾ. ರೌಡಿ ಬೇಬಿಗೆ ಇಂಡೈರೆಕ್ಟ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಬಾಸ್, ಅದು ನಾನು ಎಸ್, ನೀನೆ. ನಾನು ನೀನು ಹೊರಗಡೆ ಹೋಗ್ತಾ ಇದೀವಿ, ಹೊರಡು. ಏನೋ ನಾನಾ? ಅದೇನೇ ತಾನೇ ಹೇಳಿದ್ದು. ಮತ್ ನಾನಂತ ಯಾಕೆ ಬಾಯ್ ಬಿಡ್ತಿದ್ಯಾ? ಹಾಗಲ್ಲ ಬಾಸ್, ನೀವು ನನ್ನ ಹೊರಗಡೆ ಕರೆದಿದ್ದ ರೀತಿ ಹೇಗಿತ್ತು ಅಂದ್ರೆ, ಒಂದು ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ನ ಕರೆಯೋ ಥರ ಏನಿರಲಿಲ್ಲ. ಒಂದು ಬಿಸ್ನೆಸ್ ಮೀಟಿಂಗ್ ಇದೆ, ಬೇಗ ಹೊರಡಬೇಕು. ನಿನ್ ಕಣಿ ಕೇಳೋದಕ್ಕೆ ಟೈಮ್ ಇಲ್ಲ. ಅಲ್ಲ, ಬಿಸ್ನೆಸ್ ಮೀಟಿಂಗ್ ಅಲ್ಲಿ ಅಡ್ಮಿನ್ಗೆ ಏನ್ ಕೆಲಸ ಬಾಸ್? ಕೆಲಸ ಇಲ್ಲದಿರೋ ಜಾಗಕ್ಕೆ ನಿನಗೆ ಕರ್ಕೊಂಡು ಹೋಗೋಷ್ಟು ಇಡಿಯಟ್ ನಾನಲ್ಲ. ಸುಮ್ಮನೆ ಮಾತಿಗೆ ಮಾತು ಬೆಳೆಸಿ ಕ್ವೆಶ್ಚನ್ ಮೇಲೆ ಕ್ವೆಶ್ಚನ್ ಮಾಡಬೇಡ. ಜಸ್ಟ್ ಫಾಲೋ ಮೀ. ನಾನು ಆಗ್ಲೇ ಹೇಳಿಲ್ವಾ ಇವತ್ತು ಉಪವಾಸ ಅಂತ? ನನ್ನ ಲಂಚ್ ಬಾಕ್ಸ್ ಕೂಡ ನಿಂದೆ. ಎಂಜಾಯ್. ಒಂದೊಂದ್ಸಲ ಆದ್ಯ ಹೇಳೋದೇ ಕರೆಕ್ಟ್ ಅನ್ಸುತ್ತೆ. ಈ ಎರಡು ಸಮಾನಾಂತರ ಸರಳ ರೇಖೆಗಳು ದೂರದಲ್ಲಿ ಎಲ್ಲೋ ಛೇದಿಸ್ತವೆ ಅಂತ ಹಾಗೆ ಒಂದಲ್ಲ ಒಂದಿನ ಇವರಿಬ್ರು ತಗಲಾಕೊಳ್ತಾರೆ. ಅಮ್ಮನ ಹತ್ರ ಅಷ್ಟೊಂದು ಮಾತಾಡ್ತಿದ್ರಿ, ಆದರೆ ಬಂದ ವಿಷಯ ಏನು, ಇವತ್ತೇನು ವಿಶೇಷ, ಈ ಬೊಕ್ಕೆ ಯಾಕೆ ಏನು ಅಂತ ಹೇಳಿದೆ ಹಾಗೆ ಹೊರಡ್ತಿದ್ದೀರಾ? ನೀವೇ ಹೇಳಿ ನೋಡೋಣ. ಈ ದೇವತೆ ನನ್ನ ಲೈಫ್ಗೆ ಎಂಟ್ರಿ ಕೊಟ್ಟು ಇವತ್ತಿಗೆ 6 ತಿಂಗಳು. ಅಯ್ಯೋ ಹೌದಲ್ವಾ? ಏನು ಹೌದಲ್ಲ ಅಂದರೆ ಇವತ್ತು ನಿಮ್ಮನ್ನು ಹೊರಗೆ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಒಂದ್ಸಲ ನಿಶ್ಚಿತಾರ್ಥ ಆಗಿಬಿಟ್ರೆ ಆ ನಿಮ್ಮ ಸಮಾಜನೂ ತಕರಾರು ತೆಗಿಯಲ್ಲ. ಸೊ ಸುಮ್ಮನಿದ್ದೀನಿ. ನೀವೇನೋ ಕೊಟ್ಬಿಟ್ರಿ, ಆದರೆ ನನ್ನ ಹತ್ರ ಕೊಡೋದಕ್ಕೆ ಏನೂ ಇಲ್ಲ ವಿಕ್ಕಿ ಅವರೇ. ಯಾವಾಗಲೂ ನೀವೇ. ಒಂದು ನಿಮಿಷ. ಗೊತ್ತು ಗುರಿ ಇಲ್ಲದೆ ಉಂಡಾಡಿ ಬಸವಂತರ ಓಡಾಡ್ಕೊಂಡಿದ್ದೋ ನಾನು. ಈಗ ಅದನ್ನೆಲ್ಲ ಬಿಟ್ಟು ಸಿನ್ಸಿಯರಾಗಿ ಜೆಂಟಲ್ಮ್ಯಾನ್ ಆಗಿದ್ದೀನಿ ಅಂದರೆ ಅದಕ್ಕೆಲ್ಲ ನೀವೇ ಕಾರಣ ರೀ. ಆರ್ತಿ ನಿನ್ನ ಲೈಫಲ್ಲಿ ಬಂದಿರಲಿಲ್ಲ ಅಂದಿದ್ದರೆ ನೀನು ಮುಖಾನೂ ಆಗ್ತಾರಲ್ಲ ಆಫೀಸ್ ಕಡೆ ಅಂತ ಅಗ್ರಜ ಯಾವಾಗಲೂ ಹೇಳ್ತಿರ್ತಾನೆ. ಕಲ್ಲಿನ ಮೂರ್ತಿ ಮಾಡಿರೋ ಶಿಲ್ಪಿರಿ ನೀವು. ನನ್ನ ಜೀವನನೇ ಬದಲಾಯಿಸ್ತವ್ರು ನೀವು. ಇದಕ್ಕಿಂತ ದೊಡ್ಡ ಗಿಫ್ಟ್ ಬೇಕೇನ್ರಿ? ಮನೆಯಲ್ಲಿ ರಾಜಾರೋಷವಾಗಿ ಮುತ್ಕೊಟ್ರು ತಾವೇನು ಮಾತಾಡ್ತಿಲ್ಲ ಅಂದರೆ ತಮ್ಮ ಮನಸ್ಸಲ್ಲಿ ಏನೋ ಕೊರಿತಿರ್ಬೇಕು. ಅದೇನು ಅಂತ ಕೇಳ್ಬೋದಾ? ಏನೂ ಇಲ್ಲ. ಸರಿ, ಹಾಗಿದ್ರೆ ನಾ ಬರ್ತೀನಿ.
ನೋಡು ಸ್ವಾತಿ, ನೀನು ಈ ಕಂಪ್ನಿ ಜಾಯ್ನ್ ಆಗಿ ಜಸ್ಟ್ 3 months ಆಯ್ತು. ಸೇರ್ಕೊಳ್ಳುವಾಗ ಏನೇನೋ ಕನ್ಸು ಕೊಟ್ಕೊಂಡು ಸೇರ್ಕೊಂಡಿರ್ತೀಯ, ಆದ್ರೆ ಇಲ್ಲಿಗೆ ಏನು ಗಿಡ್ತಾ ಇಲ್ಲ ಅಂತ ಫೀಲ್ ಆಗ್ತಿರ್ಬೇಕಲ್ವಾ? ನಿನಗೆ ಈ ಕಂಪ್ನಿ ಏನು ಕೊಟ್ಟಿದೆ? ಏನೂ ಇಲ್ಲ, ಬದಲಾಗಿ ನಿನ್ನಿಂದನೇ ಜಾಸ್ತಿ ದುಡಿಸ್ಕೊಂಡಿದೆ. ನಾನು ನಿನ್ನ ರೆಕಾರ್ಡ್ಸ್ ಚೆಕ್ ಮಾಡಿದ್ದೀನಿ. ಇಲ್ಲಿರೋ ಸ್ಟ್ರಿಕ್ಟ್ ಬಾಸು ನಿನ್ನ ಹತ್ರ ಓವರ್ ಟೈಮ್ ಕೆಲಸ ಮಾಡಿಸ್ಕೊಂಡು ಲೇಟಾಗಿ ಮನೆಗೆ ಕಳ್ಸಿದಾರಲ್ವಾ? ಇಲ್ಲಿದ್ ಬಿಡು, ನಿನ್ನ ಮನೆ ಪರಿಸ್ಥಿತಿನಾದ್ರೂ ಚೆನ್ನಾಗಿದ್ಯಾ? ನಿಮ್ಮ ಅಪ್ಪನಿಗೆ ಸ್ಟೇಜ್ 3 ಕೋಲೋನ್ ಕ್ಯಾನ್ಸರ್ ಇದೆ ಅಲ್ವಾ? ನಿನ್ನ ಆಫೀಸಲ್ಲಿ ಈ ವಿಷಯನ ಯಾರ ಹತ್ರನೂ ಹೇಳಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರಿಗೂ ಈ ವಿಷಯ ಹೇಳಲ್ಲ. ಆ್ಯಂಡ್ ನಿನಗೆ ಹೆಲ್ಪ್ ಕೂಡ ಮಾಡ್ತೀನಿ. ನಾನು ಹೇಳಿದ ಕೆಲಸ ನೀನು ಮಾಡಿಕೊಟ್ರೆ ನಿನಗೆ 5 ಲಕ್ಷ ಕೊಡ್ತೀನಿ. ಆದರೆ ನಾವು ಮಾಡ್ತಿರೋದು ತಪ್ಪಲ್ವಾ ಮೇಡಮ್? ನಾವು ನಮ್ಮ ಫ್ಯಾಮಿಲಿಗೋಸ್ಕರ ಹೋರಾಡೋದು ತಪ್ಪು ಹೇಗಾಗತ್ತೆ ಸ್ವಾತಿ? ಈ ಜಗತ್ತು ತುಂಬ ಕ್ರೂರಿ. ಇವತ್ತು ನಾನು ಹೇಳಿದ ಕೆಲಸ ನೀನು ಮಾಡಿಲ್ಲ ಅಂದರೆ ನಿಮ್ಮಪ್ಪ ಉಳಿಯೋದು. ಹಾಗನ್ಬೇಡಿ ಮೇಡಮ್. ಯೋಚನೆ ಮಾಡು, ದುಡ್ಡು ಕೊಡ್ತೀನಿ ಅಂತ ಅಂದೋರು ಇದ್ರು, ದುಡ್ಡಿಂದ ಅಪ್ಪನ ಬದುಕಿಸೋ ಅವಕಾಶನೂ ಇತ್ತು. ಆದರೆ ಧೈರ್ಯ ಮಾಡದೆ ತಪ್ಪು ಮಾಡಿಬಿಟ್ಟೆ ಅಂತ ಮುಂದೆ ನಿನಗೆ ಅನಿಸ್ಬಾರ್ದಲ್ವಾ? ನಿನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಕೇಳೋ ಕರ್ಸಿರೋದು. ನಿನ್ನ ಮೂಕಾಭಿನಯ ನೋಡ್ಕೊಂಡು ನಿಲ್ಲಕ್ಕಲ್ಲ. ನೀವು ಹೇಳಿದ ಕೆಲಸ ಮಾಡ್ತೀನಿ ಮೇಡಮ್. ಅಲ್ಲ, ಇವ್ ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಿರ್ಬೋದು? ಮೊದಲೇ ಕಿಲಾಡಿ, ಎಲ್ಲಿಂದಾದ್ರೂ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿಬಿಡ್ತಾನೆ. ನನ್ಗೆ ಯಾಕೋ ಇವನ್ ಮೇಲೆ ಡೌಟ್ ಬರ್ತಿದ್ಯಲ್ಲ. ಆ ಹುಡುಗಿ ಅಂದ್ಕೊಂಡು ನಿನ್ನ ಮೀಟ್ ಮಾಡಬೇಕು ಅಂತ ನನ್ನ ನಂಬರ್ಗೆ ತಾನೇ ಮೆಸೇಜ್ ಮಾಡ್ದ. ಈಗ ನನ್ನ ಬಾ ಅಂತ ಕರೆದಿದ್ದಾನೆ. ಆಫೀಸಲ್ಲಿ ಬೇರೆ ಮೀಟಿಂಗ್ ಅಂತ ಸುಳ್ಳು ಹೇಳಿದಾನೆ. ಒಂದು ವೇಳೆ ಇವನಿಗೆ ನಾನೇ ಆಟಾಡಿಸ್ತಿರೋದು ಅಂತ ಗೊತ್ತಾಗೋಯ್ತಾ? ಇಲ್ಲೇ ಇರು, ಬಂದೆ. ತಂಪಾಡಕ್ ತಾವಿರೋ ನಮ್ಮ ಬಾಸ್ಗೆ ಆಟ ಆಡಿಸ್ಯಾ? ಹುಡುಗಿರು ಆಗಲ್ಲ ಅಂತ ಗೊತ್ತಿದ್ರು ನಮ್ಮ ಬಾಸ್ಗೆ ಕಾಟ ಕೊಡ್ತೀಯಾ? ನಾನು ಇಲ್ಲಿದ್ದೇನಾ? ಏನಾಯ್ತು? ಏನಿಲ್ಲ, ಕೆಟ್ಟ ಕನ್ಸು. ಅಂದ್ರೆ ನೀನು ಆರಾಮ್ಸೆ ನಿದ್ದೆ ಮಾಡ್ತಿದ್ಯಾ? AC ಕಾರು, ಹಂಪ್ ಇಲ್ಲ, ಜಂಪ್ ಇಲ್ಲ, ಅದಕ್ಕೆ ಲೈಟಾಗಿ ಜೋಮ್ ಹತ್ತಿತ್ತು. ಹಲೋ, ನಾನು ಇನ್ನ ಕರ್ಕೊಂಡು ಹೋಗ್ತಿರೋದು ನಿದ್ದೆ ಮಾಡೋದಿಕ್ಕಲ್ಲ, ಇಂಪಾರ್ಟೆಂಟ್ ಕೆಲಸ. ಹಾಗೆ ಜಂಪ್ ಮಾಡ್ಬೇಕಾ? ಮಾಡಿದ್ರು ಮಾಡ್ತೀಯ ಬಿಡು. ಪಾರ್ಕ್ ಒಳಗೆ ಕರ್ಕೊಂಡು ಹೋಗ್ತಿದ್ಯಾ? ಹೌದು, ಸುಮ್ಮನೆ ನನ್ನ ಜೊತೆ ಬಾ. ಆಗಲೇ ಕರೆದೀನಿ, ಬರೋಕ್ಕೆ ಇಷ್ಟೊತ್ತು ಬೇಕಾ? ಉದಾಹರಣೆ ಸ್ವಲ್ಪ ಬ್ಯುಸಿ ಇದ್ದೆ.
ಸದ್ಯಕ್ಕೆ ನಿನ್ನ ಹತ್ರ ಎಲ್ಲ ನೋಡ್ಕೊಳಕ್ಕೆ ಹೇಳಿದ್ದೀನಿ ಅದೊಂದು ಬಿಟ್ಟರೆ ಬೇರೆ ಯಾವುದೇ ರೆಸ್ಪಾನ್ಸಿಬಿಲಿಟೀಸು ಕೊಟ್ಟಿಲ್ಲ. ಮತ್ತೇನು ಕೆಲಸ ಇದೆ ನಿನಗೆ ಬ್ಯುಸಿ ಆಗೋಕ್ಕೆ? ಏನಾಯ್ತು ನಿನಗೆ? ಚಿಕ್ಕವಳಿದ್ದಾಗ ನಾನು ಹೊಡೆದೆ ಅಂತ ಸುಳ್ಳು ಹಠ ಮಾಡಿ ಅಮ್ಮನ ಹತ್ರ ಸಿಕ್ಕಾಕೊಂಡಾಗ ಬೇರ್ತಿದ್ಯಲ್ಲ, ಅದೇ ಥರ ಬೇರ್ತಿದ್ಯಾ? ಏನಾದರೂ ಮಾಡಬಾರ್ದು ಕೆಲಸ ಮಾಡಿದ್ಯಾ? ಯಾಕಣ್ಣ ಹೀಗೆ ಹೇಳ್ತಾ ಇದೆಯಾ? ನಾನೇನು ನೀನು ಅನ್ಕೊಂಡಿರೋ ಅಷ್ಟು ಕೆಟ್ಟವಳಲ್ಲ. ಸರಿ, ವೇದಾಂತ ಮೂಲ್ಯ ಕೆಲಸದ ಮೇಲೆ ಹೊರಗೋಗಿದ್ದಾರೆ. ವೇದಾಂತ್ ವಾಪಸ್ ಬರೋಷ್ಟೊತ್ತಿಗೆ ಈ ಕೆಲವು ಪೇಪರ್ ಸಿಗ್ನೇಚರ್ ರೆಡಿ ಆಗಿರಬೇಕು. ಈಗ ಗೆಟ್ ದಮ್ ರೆಡಿ. ಅವನು ವಾಪಸ್ ಬಂದರೆ ತಾನೆ ಸೈನ್ ಮಾಡೋಕ್ಕೆ. ಏನಂದೆ? ಅಲ್ಲ, ಅವ್ರು ಸೈನ್ ಮಾಡೋಕ್ಕೂ ಬೈತಾರೆ ಅಂದೆ ಅಷ್ಟೇ. ಅವ್ರು ಹಾಗೇನೆ. ಓಕೆ, ಐಲ್ ಗೆಟ್ ದಿಸ್ ರೆಡಿ. ನಾನು ಮಾಡಿಸೋ ಒಂದು ಕೆಲಸದಿಂದ ಅಮೂಲ್ಯ ವೇದಾಂತನ ಪಟಾಯಿಸೋ ಪ್ಲ್ಯಾನ್ ಆ್ಯಂಡ್ ಆರ್ತಿ ಮತ್ತು ವಿಕಿ ಎಂಗೇಜ್ಮೆಂಟ್ ಮಾಡಿಸೋ 2 ಪ್ಲ್ಯಾನ್ ಉಡಿಸಾಗ್ಬಿಡುತ್ತೆ. ನೀನು ಮತ್ತು ವೇದಾಂತ್ ಇದರಿಂದ ಹೇಗೆ ಅನುಭವಿಸ್ತೀರೋ ಅಂತ ನೋಡ್ತಾ ಇರಿ. ಬೇಗ ಬೇಗ ನಡ್ಕೊಂಬರೋದಿಕ್ಕಲ್ವಾ? ಬರ್ತಾನೆ ಇದೀವಲ್ಲ ಬಾಸ್, ಇನ್ನೂ ಸ್ಪೀಡಾಗಿ ನಡೆಯಕ್ಕೆ ನಾವೇನ್ ಮ್ಯಾರಥಾನ್ ರನ್ನರ? ಕುಚ್ಬಿ ಏನ್ ಹೇಳಿದ್ರು ನಿನ್ನ ಹತ್ರ ಒಂದು ಆನ್ಸರ್ ಇದ್ದೇ ಇರುತ್ತಲ್ವಾ? ಅಯ್ಯೋ, ನೀವೆಲ್ಲಾನು ಪ್ರಶ್ನೆ ತರನೇ ಕೇಳಿದ್ರೆ ಅದಕ್ಕೆ ಆನ್ಸರ್ ತಾನೇ ಕೊಡಬೇಕು. ಎಕ್ಸಾಮಲ್ಲೂ ಅಷ್ಟೇ, ಯಾವ ಕ್ವಶನ್ಗೂ ಆನ್ಸರ್ ಬರಲ್ಲ ಅಂತ ಪೇಪರ್ ಖಾಲಿ ಬಿಟ್ಟು ಮಗಳೇ ಅಲ್ಲ ನಾನು. ಗಾಳಿಲಾದ್ರೂ ಗುಡ್ ಹಾರಿಸೇ ಬರ್ತಿದ್ದೆ. ಅಲ್ಲ, ನೀನ್ ಈಗಲೇ ಜಾಬ್ ಮಾಡ್ತಿರುವಾಗಲೇ ಚೈಲ್ಡ್ ಥರ ಆಡ್ತೀಯಲ್ಲ, ಅಂತದ್ರಲ್ಲಿ ಆಗ ಇನ್ನು ಹೇಗಿರ್ಬೋದು? ಅದಕ್ಕೆ ಅಲ್ವಾ ನಾವು ಹೇಳಿದ್ದು, ನಾವು ಅವಾಗಲೇ ಹಂಗೆ ಈಗ ಕೇಳ್ಬೇಕಾ ಅಂತ. ಏನ್ ತಮಾಷೆನಾ? ನೀನು ಮಾತಾಡ್ಸಿದೆ ತಪ್ಪಾಯ್ತು. ಹಿಂದೆ ಅದ್ರ ಬಾಯಲ್ಲಿ ಮುಂದೆನಾದ್ರು ಬಾ, ಒಟ್ಟಲ್ಲಿ ಬಾಯಿ ಮುಚ್ಕೊಂಡು ತೆಪ್ಪಗೆ ಬಾ. ನಾವು ಅದನ್ನೇ ತಾನೇ ಮಾಡ್ತಾ ಇದ್ದಿದ್ದು. ಜನ ಬದ್ಲಾಗು ಅಂತಾರೆ, ಬದ್ಲಾದ್ಮೇಲೆ ನೀನ್ ಮೊದ್ಲಿನ ತರ ಇಲ್ಲ ಅಂತಾರೆ. ಲಾಜಿಕೆ ಅರ್ಥ ಆಗಲ್ಲಪ್ಪ. ಪಾರ್ಕಲ್ಲೇ ಮೀಟ್ ಆಗು ಅಂತ ನಾನು ಇನ್ನೊಂದು ನಂಬರ್ಗೆ ಮೆಸೇಜ್ ಮಾಡಿದ್ದಾನೆ. ಈಗ ನನ್ನ ಪ್ಲಾನ್ ಹೇಗೆ ಮಾಡೋದು? ತಪ್ಪಿಸ್ಕೊಳ್ಳೋಣ ಅಂದರೆ ಇವತ್ತು ಬರಲಿಲ್ಲ ಅಂದರೆ ಇನ್ಯಾವತ್ತೂ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಡ ಅಂದಿದ್ದಾನೆ. ತತ್ತರಿಕೆ, ಈ ಡಬಲ್ ಆ್ಯಕ್ಟಿಂಗ್ ಭಾರಿ ಕಷ್ಟನಪ್ಪ. ನಾವು ಈ ಜಮಾನದಲ್ಲೇ ಡಬಲ್ ಆ್ಯಕ್ಟಿಂಗ್ಗೆ ಒದ್ದಾಡ್ತಿದ್ದೀವಿ. ಅನ್ನೋರು ಆ ಜಮಾನದಲ್ಲಿ ಬಬ್ರು ವಾಹನ ಹೇಗೆ ಮಾಡಿದ್ರು, ಸೂಪರ್ ಅವರು. ಏನಾಯ್ತು ನಿನಗೆ? ಈಗ ಸ್ವಲ್ಪ ಹೊತ್ತಿಂದ ಕೋಳಿ ತರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡಾದ್ರೂ ಬರ್ತಿದೆ. ಈಗ ಯಾಕೆ ಹಾಗಿದ್ಯಾ? ಶಾಕ್ ಹೊಡಿತಾ? ಏನ್ ಬಾಸ್, ಸ್ವಲ್ಪ ಬೇಗ ಬೇಗ ಬರಬಾರ್ದಾ? ಎಲ್ಲಿ ಕಲಿಯೋಳು?